ಸಂಸತ್ ನಡೆಯುವ ಸಂದರ್ಭದಲ್ಲಿ ಎಲ್ಲ ಸಂಸತ್ ಸದಸ್ಯರ ಜೊತೆ ಮಾತನಾಡಿ ಸುಮಾರು 10,000 ಕೋಟಿ ರೂಪಾಯಿಗಳ ಪರಿಹಾರವನ್ನು ಕೊಡಬೇಕು ಮತ್ತು ಕೇಂದ್ರ ಸರ್ಕಾರದಿಂದ ಅವ್ರದ್ದೇ ಆದ ಬರ ನಿರೀಕ್ಷೆ ಮಾಡಲು ತಂಡವನ್ನು ಕಳಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರಲ್ಲಿ ಮನವಿ ಮಾಡಿ ಬಂದಿದ್ದರು. ಸುಮಾರು 20 ದಿವಸಗಳಾದ್ರೂ ಸಹ ಕೇಂದ್ರದಿಂದ ಯಾವುದೇ ರೀತಿಯ ಬರ ಪರಿಹಾರದ ವಿಚಾರದಲ್ಲಿ ತಂಡ ಬಂದು ಅದನ್ನು ಅಧ್ಯಯನ ಮಾಡಿಲ್ಲ. ಮತ್ತು ಗಂಭೀರವಾದ ಪರಿಸ್ಥಿತಿ 18 ಜಿಲ್ಲೆಗಳಲ್ಲಿ ಕುಡಿಯೋ ನೀರಿನ ಪರಿಸ್ಥಿತಿಯೂ ಸಹ ಗಂಭೀರ ಪರಿಸ್ಥಿತಿಯಲ್ಲಿದೆ. ತೀವ್ರವಾದ ನೀರಿನ ಅಭಾವ, ಮೇವಿನ ಅಭಾವ, ದನಕರುಗಳಿಗೆ ಆಗ್ತಕ್ಕಂಥ ವಿಚಾರದಲ್ಲಿ ಚರ್ಚೆ ಮಾಡಿ ಸದನದಲ್ಲಿ ಎರಡೂ ಸದನದಲ್ಲೂ ಸಹ ಚರ್ಚೆ ಮಾಡಿ ಕೇಂದ್ರ ಸರ್ಕಾರದ ಮೇಲೆ ನಾವು ಒತ್ತಡ ಹಾಕ್ತೀವಿ ಅಂತೇಳಿ ಭಾರತೀಯ ಜನತಾ ಪಾರ್ಟಿಯವರು ಇಲ್ಲ ಸಲ್ಲದ ಆಪಾದನೆಗಳನ್ನು ಮಾಡಿ ಎರಡೂ ಸದನಗಳನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ಪ್ರಜಾಪ್ರಭುತ್ವದ ವಿರೋಧಿ, ಇದು ಸಂವಿಧಾನದ ವಿರೋಧಿ ನಿಲುವು ಅಂತೇಳಿ ನನ್ನ ಭಾವನೆ. ಏನಾದರೂ ಚರ್ಚೆ, ಯಾರ ಮೇಲಾದರೂ ಅಪಾದನೆ ಇದ್ದರೆ ಇದು ಯಶವಂತಪುರದ ಸಂತೆ ಅಲ್ಲ. ಈ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ನಿಯಮದ ಚೌಕಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ಎಲ್ರಿಗೂ ಸಹ ಅವಕಾಶ ಇದೆ. ನಮ್ಮಲ್ಲಿ ಯಾರೇ ಸಹ ಭ್ರಷ್ಟಾಚಾರದ ಆಪಾದನೆ ಹೊತ್ತಿದ್ದು ಅದು ಸಾಬೀತಾದರೆ ನಾವು ತತ್ಕ್ಷಣವೇ ಅವ್ರನ್ನ ರಾಜೀನಾಮೆ ಎಲ್ಲ ಬರ್ಖಾಸ್ತು ಮಾಡ್ತೀವಿ. ಆದರೆ ಭಾರತೀಯ ಜನತಾ ಪಾರ್ಟಿಯವರು ಅವರಲ್ಲಿರ್ತಕ್ಕಂಥ 7 ಮುಖ್ಯಮಂತ್ರಿಗಳ ಮೇಲೆ ತೀವ್ರವಾದ ಆಪಾದನೆಗಳು, ಭ್ರಷ್ಟಾಚಾರದ ಆಪಾದನೆಗಳು, ಕೊಲೆ ಆಪಾದನೆಗಳು ಇರೋ ಸಂದರ್ಭದಲ್ಲೂ ಸಹ ಇವರು ಯಾವುದೇ ರೀತಿಯ ರಾಜೀನಾಮೆಯನ್ನು ತೆಗೆದುಕೊಳ್ತಾ ಇಲ್ಲ. ನಮಗೆ ಪಾಠ ಹೇಳೋದು ಬೇಕಾಗಿಲ್ಲ. ಭಾರತೀಯ ಜನತಾ ಪಾರ್ಟಿಯವರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ತೀವ್ರವಾದ ಬರ ಪರಿಸ್ಥಿತಿ, ಕುಡಿಯೋ ನೀರಿನ ಸಂಕಷ್ಟ, ದನಕರುಗಳಿಗೆ ಮೇವಿನ ಸಂಕಷ್ಟವನ್ನು ನಿವಾರಿಸಲು ಚರ್ಚೆ ಆಗಬೇಕು. ಆದರೆ ಚರ್ಚೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ. ಅದರ ಮೂಲ ಉದ್ದೇಶ, ನಾವೇನಾದರೂ ಚರ್ಚೆ ಮಾಡಿದ್ರೆ ಕೇಂದ್ರ ಸರ್ಕಾರದಲ್ಲಿ ಬೇಡಿಕೆ ಇಡ್ತೀವಿ, ಆ ಬೇಡಿಕೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಈಡೇರಿಸೋದಿಲ್ಲ. ಆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿಯವರು ನರೇಂದ್ರ ಮೋದಿ, ಅಮಿತ್ ಶಾ ಅವರ ಚೇಲಾಗಳು ಇಲ್ಲಿ ಸದನವನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ನಾವು ಅದನ್ನು ತೀವ್ರವಾಗಿ ಖಂಡಿಸ್ತೀವಿ. ಇದು ಸಂವಿಧಾನದ ವಿರೋಧಿ ನಿಲುವು, ಪ್ರಜಾಪ್ರಭುತ್ವದ ವಿರೋಧಿ ನಿಲುವು. ನಮ್ಮ ಅಧ್ಯಕ್ಷರು ಏನು ಮಾತಾಡಬಾರ್ದು ಅಂತ ಹೇಳಿದ್ರೆ ನಾನು ಏನು ನಿಮ್ಮಿಂದಾಗಿ ಒಂದು ವಾರದ ಕಲಾಪ ನಡೆದಿಲ್ಲ ನಾಗೇಂದ್ರ ಅವರೇ. ಈಗ ಎಲ್ಲ ಕೂಡ ಪ್ರಕರಣ ನ್ಯಾಯಾಲಯದಲ್ಲಿದೆ, ನಾನೇನು ಮಾತಾಡೋದಿಲ್ಲ ಹೇಳಿದ್ದಾರೆ. ಅಲ್ಲ, ಓಕೆ ಸರ್, ನಿಮ್ಮ ಅಧ್ಯಕ್ಷ ಡೈರೆಕ್ಷನ್ ಏನೇ ಇರ್ಬೋದು ಸರ್, ಅಟ್ಲೀಸ್ಟ್ ಈಗ ನಿಮ್ಮ ವಿಚಾರವಾಗಲ್ವಾ ಸರ್? ನ್ಯಾಯಾಲಯದಲ್ಲಿದ್ದಾಗ ನಾನು ಏನು ಮಾತಾಡ್ಬೋದು ಅಂತ ಹೇಳಿ ನನಗೆ ಡೈರೆಕ್ಷನ್ ಬಂದಿದೆ, ನಾನು ಹೇಳ್ತೇನೆ. ಆಮೇಲೆ ನಿಮ್ಮ ವಿಚಾರವಾಗಿ ಇಡೀ ಪಕ್ಷ ನಿಮ್ ಜೊತೆ ನಿಂತಿದೆ ಸರ್. ಅವರು ಸದನದಲ್ಲಿ ಚರ್ಚೆಗೆ ಬರ್ಲಿಕ್ಕೆ ತಯಾರಿನೇ ಇಲ್ಲ. ಅವರು ಬರೀ ಒಂದು ಈ ವಿಚಾರವನ್ನು ಇಟ್ಕೊಂಡು ಸದನದ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಇದಕ್ಕೆಲ್ಲ ಕೂಡ ನಾವೆಲ್ಲ ನಮ್ಮ ಪಕ್ಷ ಸನ್ನಿಧವಾಗಿದೆ. ಕೋರ್ಟ್ ಅಲ್ಲಿ ಪ್ರಕರಣ ಇದೆ, ಆ ವಿಚಾರಗಳನ್ನ ನಾವು ಹೇಳ್ಬೇಕು ಅನ್ಕೋತೀವಿ, ಅವ್ರು ಬರ್ತಾ ಇಲ್ಲ. ಅದನ್ನು ಸುಳ್ಳಾಗ್ತಾ ಇಲ್ಲ. ನಾನು ಒಬ್ಬ ದಲಿತ ಅಂತ ಹೇಳಿದ ಮುಖ್ಯಮಂತ್ರಿಗಳು ಎಲ್ಲ ಇದ್ದಾರೆ. ಸಮೇತ ಸುಮಾರು 126 ಜನ ಗಂಭೀರ ಬಿಜೆಪಿ ಅವರು ರಾಜೀನಾಮೆ ಮಾಡಿ